ಈಗ ಮಾತಾಡೋದು ಭಾಳ ತಪ್ಪಾಗುತ್ತೆ. ನಾನು ನೋಡಿಲ್ಲ ಏನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ ಏನ್ರಿ. ಸ್ವಲ್ಪ ನಿಮ್ಮ ಅದರ ಮಾಧ್ಯಮದಲ್ಲಿ ಬಂದಿದ್ದು, ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅದ ಲಿಂಗಾಯತರ ಜಾತಿ ಗಣತಿ ನೋಡಿ, ಅದನ್ನು ಹೇಳ್ತೀವಿ. ಈಗ ಲಿಂಗಾಯತರು ನೋಡಿ ಹಾಗೆ ಕಡಿಮೆ ಅಂತಾರೆ. ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ, ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡೋದ್ರಲ್ಲಿ ಮೀಸಲಾತಿ ಸಲುವಾಗಿ 2A ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ, ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ, ಹಿಂದೂ ಸಾಧು ಅಂತ ಬರ್ಸಿರ್ತಾರೆ. ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ. ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತರ ಪಾಪ್ಯುಲೇಷನು 1 ಕೋಟಿಗಿಂತ ಮೇಲೆ ಹೋಗ್ತದೆ. ಸೊ ಈ 3-4-5 ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ 3Bದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2Aದಾಗ ಮುಂದುವರ್ಸ್ಕೊಂಡ್ರು ಕೂಡ ಕೌಂಟ್ನಲ್ಲಿ ತಗೊಳ್ಬೇಕಾ? ಹೆಡ್ ಕೌಂಟ್ನ ನಮಗೇನಾಗಿದೆ, ಈಗ ಮೀಸಲಾತಿಯವರು ಎಲ್ಲೇ ತೊಗೊಳ್ಳಿ, ಹೆಡ್ ಕೌಂಟ್ನಲ್ಲಿ ಬರಬೇಕು ಎಲ್ಲರೂ ಕೂಡ. ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಈಗ ಕೆಲವೊಂದು 2Aದಲ್ಲಿದ್ದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಅದು ಹೀಗೆ ಮಾಲಿಗಾರ, ಹೀಗೆಲ್ಲನೂ ಕೂಡ ಇದ್ದಾವೆ. ಅವರೆಲ್ಲ 2Aದಲ್ಲಿದ್ದಾರೆ. ಆ 2Aದಲ್ಲಿದ್ದ ಅವರು ಲಿಂಗಾಯತ, ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ. ಲಿಂಗಾಯತ ಅಂತ ಬರ್ಸಿಲ್ಲ. ಅವರೆಲ್ಲರೂ ಬರ್ಸಲ್ಲ. ಹಿಂದೂ ಗಾಣಿಗರು, ಹಿಂದೂ ಸಾಧರು ಅಂತ ಬರ್ಸಿದ್ರಿಂದ ಅವರೆಲ್ಲನೂ 2Aದಾಗ ಉಳಿತಾರೆ. ಆ ಜನಸಂಖ್ಯೆ ನೀವು ತೊಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತೆ. ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಸಹ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದ್ಮೇಲೆ ನಾವು ತಿಳ್ಕೊತೀವಿ. ಅದೆಲ್ಲವನ್ನು ಕೂಡಿಸಿ ಇವತ್ತೊಂದು ದಿವಸ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ, ಅವ್ರಿಗೆ ಇದನ್ನು ಮಾಡುವಂಥದ್ದು. ಅವ್ರು ಲಿಂಗಾಯತ ಉಪಪಂಗಡಗಳು, ಅದು 10% ಕೂಡ ಬೇರೆ ಗಾಣಿಗರಿದ್ದಾರೆ, ನಾನ್ ಲಿಂಗಾಯತ ಗಾಣಿಗರಿದ್ದಾರೆ, ನಾನ್ ಲಿಂಗಾಯತ ಸಾಧರಿದ್ದಾರೆ. ಅವ್ರು ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡಿ ಒಟ್ಟಾರೆ ಇವತ್ತು ಲಿಂಗಾಯತ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಅದು ಯಾರ್ದೂ ತಪ್ಪಲ್ಲ, ಕಾಂತರಾಜವ್ರು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗೆ ತೊಗೊಳ್ಳಿ, ಲಿಂಗಾಯತ ರೆಡ್ಡಿಗಳು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ, 3A ಹೋಗಿರ್ತಾರೆ. ಅವ್ರನ್ನ ಇವೆಲ್ಲನೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತರ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು 25, 35, 40 ಲಕ್ಷ ಆಗ್ತದೆ. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ ತುಂಬಿಸೋದಂತ. ಇವ್ರನ್ನ ಯಾವ ರೀತಿ ನಾವು ಈಗೇನು 3Bಗೆ ತಂದಿದ್ದಾರಲ್ಲ ಅಲ್ಲಿ ತರಬೇಕಾ, ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 2Aದಲ್ಲಿದ್ದಾರೆ. ಸೊ ಅಥವಾ ಅಲ್ಲಿನೇ 2Aದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡಕ್ಕೆ ಹೋಗಿ ಕೌಂಟ್ ಮಾಡಿ ಇದು ಮಾಡಬೇಕಾ? ಇದೆಲ್ಲನೂ ಕೂಡ ಇದೆ. ಫಸ್ಟ್ ಸರಳವೂ ಕೂಡ ಇಲ್ಲ, ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ. ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ.